ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾನಲ್ಲೂ ಫಾಲೋ ಮಾಡಿ, ಫೇಸ್ಬುಕ್ನಲ್ಲೂ ಫಾಲೋ ಮಾಡಿ. ಸೊ ಜನರಲಿ ಎಲ್ಲ ವೀಡಿಯೋ ಹಿಂಗೆ ತೆಗಿತಾರೆ, ಇವನು ಹಿಂಗೆ ತೆಗಿತಾನೆ ಅಂತ ನಿಲ್ಕೊಬೋದು. ನೀವು ನೋಡ್ಬೋದು ನನ್ನ ಮೇಲೆ ಪ್ಯಾನಲ್ಸ್ ಇದೆ. ಇದು ಬಂದುಬಿಟ್ಟು ಅದಾನಿದು ಬೈಫೇಶಿಯಲ್ ಪ್ಯಾನಲ್ಸು. ಸೊ ಇದೊಂದು ರೈ ಸ್ಟ್ರಕ್ಚರು. ಸ್ವಲ್ಪ ಕಸ್ಟಮರ್ಸ್ ಯಾವಾಗಲೂ ಡೌಟ್ ಇರುತ್ತೆ, ಸರ್ ಈ ಥರ ನನಗೆ ರೈ ಸ್ಟ್ರಕ್ಚರ್ ಬೇಕಿದೆ ಅಂತ. ಸೊ ರೈ ಸ್ಟ್ರಕ್ಚರ್ ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ, ಯಾವ ಥರ ಬರುತ್ತೆ, ಮತ್ತು ಜಸ್ಟ್ ಬೇಸಿಕ್ ಕಂಪ್ಯಾರಿಸನ್ ತೋರಿಸ್ತೀನಿ. ನಮ್ಮ ಸ್ಟ್ರಕ್ಚರ್ಸ್ಗೂ ಬೇರೆ ಏನು ಡಿಫರೆನ್ಸ್ ಇರುತ್ತೆ ಅಂತ ಜಸ್ಟ್ ಈ ವಿಡಿಯೋನ ಫುಲ್ ನೋಡಿ. ಸೊ ಇದು ರೇಸ್ ಸ್ಟ್ರಕ್ಚರ್ ನೀವು ನೋಡ್ಬೋದು. ಇದು 535 ವ್ಯಾಟ್ ಪೀಕ್ ಅದಾನಿದು ಬೈಫೇಶಿಯಲ್ ಪ್ಯಾನಲ್ಸ್. ಸೊ ಫಸ್ಟ್ ಪ್ಯಾನಲ್ ಬಗ್ಗೆ ಹೇಳ್ತೀನಿ. ಪ್ಯಾನಲ್ ಸ್ಪೆಷಾಲಿಟಿ ಏನಂದರೆ ನೋಡಿ, ಇಲ್ಲಿ ಮೇಲೇನೂ ಜನ್ರೇಟ್ ಆಗುತ್ತೆ, ಪ್ಲಸ್ ಇಲ್ಲಿ ಹಾಫ್ ಕಟ್ ಪ್ಯಾನಲ್ಸ್. ಇದು ಬೈಫೇಶಿಯಲ್ ಅಡ್ವಾನ್ಸ್, ಇದಕ್ಕಿಂತ ಅಡ್ವಾನ್ಸ್ ಇರೋ ಟಾಪ್ ಕಾರ್ನು. ಸೊ ಇದು ಕೆಳಗೇನು ಕೆಳಗೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಿಸಿಲು ಬೀಳ್ತಾ ಇದೆ ನೋಡಿ. ಇದು ಕಸ್ಟಮರ್ ಇನ್ನೂ ವೈಟ್ ಟಾಪಿಂಗ್ ಮಾಡ್ತಾರೆ ಅವರು, ಇಲ್ಲಾಂದರೆ ವೈಟ್ ಟೇಲ್ಸ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ರಿಫ್ಲೆಕ್ಷನ್ ಬಂದು ಈ ರಿಫ್ಲೆಕ್ಷನ್ ಕೆಳಗೆ ಬೀಳುವಾಗ ಎಕ್ಸ್ಟ್ರಾ ಜನ್ರೇಷನ್ ಬರುತ್ತೆ. ಇದು ಟಾಪ್ ಬೈಫೇಶಿಯಲ್ ಪ್ಯಾನಲ್ ಸ್ಪೆಷಾಲಿಟಿ. ಸೆಕೆಂಡ್ ಬರೋದು ನೋಡಿ, ಇದು ಹಾಟ್ ಟಿಪ್ ಗ್ಯಾಲನೈಸಿಂಗ್ ಸ್ಟ್ರಕ್ಚರ್. ಹಾಟ್ ಟಿಪ್ ಗ್ಯಾಲನೈಸಿಂಗ್ ಸ್ಟ್ರಕ್ಚರ್ ಅಂದರೆ ಇದು ರಸ್ಟ್ ಹಿಡಿಯಲ್ಲ, ಮೇಯ್ನ್ ಅದೇ ಇರೋದು. ಸೊ ರಸ್ಟ್ ಹಿಡಿಯಲ್ಲ ಅಂದರೆ ನೀವು ಒನ್ಸ್ ಪ್ಯಾನಲ್ ನೋಡಿ, ನಿಮಗೆ 30 years ವ್ಯಾರಂಟಿ ಇರುತ್ತೆ. ಸ್ಟ್ರಕ್ಚರು ಅಷ್ಟೇ, ಒನ್ಸ್ ಹಾಕಿದ ಮೇಲೆ ಅದು ರಸ್ಟ್ ಹಿಡಿಬಾರ್ದು. ಸೊ ಹಂಗಾಗಿ ಸ್ವಲ್ಪ ಕಸ್ಟಮರ್ಸ್ ನಾನು ಕೇಳಿದ್ದೀನಿ, ಸರ್ ರೈ ಸ್ಟ್ರಕ್ಚರ್ ಬೇಕಂತ ನಾವು ಈ ಥರ ಕಲಿಸ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ, ಸರ್ ಇಲ್ಲ ಅವ್ರು ಇನ್ನೊಬ್ರು ಕಡಿಮೆ ಕೊಡ್ತಾ ಇದ್ದಾರೆ ಅಂತ. ಬಟ್ ಅಲ್ಲಿ ನಾನು ಸ್ವಲ್ಪ ಕೊಟೇಶನ್ಸ್ ನೋಡಿ, ನೋಡಿ ಫುಲ್ ಪ್ಯೂರ್ ಹಾಟ್ ಟಿಪ್ ಗ್ಯಾಲನೈಸ್ ಇರುತ್ತೆ. ಸ್ವಲ್ಪ ಕಸ್ಟಮರ್ಸ್ ಕೋರ್ಟಲ್ಲಿ ಏನಾಗುತ್ತದೆ ನಾನು ನೋಡಿದ್ದೀನಿ. ಇಲ್ಲಿ ಮೇಲೆ ನೋಡಿ, ಈ ಪರ್ಲಿನ್ಸು ಇದೆಲ್ಲ ಅಲ್ಯೂಮಿನಿಯಮ್, ಇಲ್ಲ ಅಂದರೆ ಪೇಂಟು, ಜಿಂಕ್ ಏನೇನೋ ಕೊಟೇಶನ್ ಮೆನ್ಷನ್ ಆಗಿರುತ್ತೆ. ಇದು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ನನ್ನ ಹತ್ರ ಹಾಕೋರು ಸರಿ, ಯಾರ ಹತ್ರ ಹಾಕೋರು ಸರಿ, ಹಾಟ್ ಟಿಪ್ ಗ್ಯಾಲನೈಸ್ ಮಾತ್ರ ಹಾಕಿ. ಯಾಕಂದರೆ ಸ್ಟ್ರಕ್ಚರ್ ಹಾಕೋದು ಒನ್ಸ್ಗೆ ಒಂದು ಪ್ಯಾನಲ್ ಆಲ್ಮೋಸ್ಟ್ 25-28 kgs ಬರುತ್ತೆ. ಸೊ ಪರ್ಮನೆಂಟ್ ಸ್ಟ್ರಕ್ಚರ್ ಇದು, ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿರೋದು ಹಾಕಿ, ಸ್ಟ್ರಾಂಗ್ ಇರೋದು ಹಾಕಿ. ಯಾರ ಹತ್ರ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೆಕೆಂಡ್ ಥಿಂಗ್, ಸ್ಟ್ರಕ್ಚರ್ಗೆ ನೋಡಿ ಈ ಥರ ಮಾಡಲೇಬೇಕಿತ್ತು. ಆ್ಯಕ್ಚುಲಿ ನೀವು ನೋಡ್ಬೋದು, ಸ್ವಲ್ಪ ಕಸ್ಟಮರ್ಸ್ ಇಲ್ಲ ಆ್ಯಕ್ಚುಲಿ ಇಲ್ಲಿ ಸಿಮೆಂಟ್ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ತಾರೆ. ಇವ್ರು ಇನ್ನೂ ಮಾಡಿಲ್ಲ. ಕಾರಣ ಏನಂತಂದರೆ ಇವ್ರು ಕೆಳಗಡೆ ಇಲ್ಲಿ ಆ್ಯಕ್ಚುಲಿ ನೀವು ನೋಡ್ಬೋದು, ಈ ಲೇಯರ್ಸ್ ಥರ ಹೋಗಿದೆ. ಇವರು ಏನೋ ಒಂಥರ ಹಾಕಿದ್ರು, ಅದು ಹೋಗಿದೆ. ಸೊ ಇಲ್ಲಿ ಇದರ ವೈಟ್ ಟಾಪಿಂಗ್ ವೈಟ್ ಟೈಲ್ಸ್ ಹಾಕ್ತೀರ ಅಂತ ಅಂತಾರೆ ಕಸ್ಟಮರು, ರಿಫ್ಲೆಕ್ಷನ್ ಬೀಳಕ್ಕೆ. ಹಂಗಾಗಿ ಅವ್ರು ವೆಯ್ಟ್ ಮಾಡ್ತಾರೆ. ಅದಾಗಿದ ಮೇಲೆ ಇಲ್ಲೊಂದು ಸಿಮೆಂಟಿಂಗ್ ಮಾಡ್ತಾರೆ. ಜನರಲಿ ಕಸ್ಟಮರ್ಸ್ ಕೋಪ ಹೋಗುತ್ತೆ. ಸೊ ಈ ಥರ ಹಾಟ್ ಟಿಪ್ ಸ್ಟ್ರಕ್ಚರ್, ರೈ ಸ್ಟ್ರಕ್ಚರ್ ಬರುತ್ತೆ. ಸೊ ನೀವು ನೋಡ್ಬೋದು, ಈ ಹೈಟಿಂದ ಈ ಹೈಟ್ ಹಾಕಿದ್ದೀವಿ. ಇದೊಂದು 5 kW ಪ್ಯಾನಲ್ಸು. ಸೊ 5 kW ಅಂದರೆ ಆಲ್ಮೋಸ್ಟ್ 600 ಯೂನಿಟ್ ಜನ್ರೇಟ್ ಆಗುತ್ತೆ ಪರ್ ಬಂತು. ಸೊ ಇವ್ರ ಬಿಲ್ ಖಂಡಿತ ಝೀರೋ ಆಗುತ್ತೆ. ಇವತ್ತು ಎಲೆಕ್ಟ್ರಿಕ್ ಬೈಕ್ ಇದೆ, ಕಾರ್ ಇಲ್ಲ ಸದ್ಯಕ್ಕೆ, ಬಟ್ ACs ಎಲ್ಲ ಇದೆ ಈ ಮನೆಯಲ್ಲಿ. ಸೊ ಕಂಪ್ಲೀಟಾಗಿ ಝೀರೋ ಆಗುತ್ತೆ. ಎಲೆಕ್ಟ್ರಿಕ್ ಕಾರ್ ಇರೋರು ಖಂಡಿತ ಹೋಗಲೇಬೇಕು, ಆವಾಗ ಮಾತ್ರ ನಿಮ್ಮ ಬಿಲ್ ಝೀರೋ ಆಗುತ್ತೆ ನಿಮಗೆ. ಸೊ ಹಾಟ್ ಟಿಪ್ ಸ್ಟ್ರಕ್ಚರ್ಸ್ ಈ ಥರ ಬರುತ್ತೆ, ಕಂಪ್ಲೀಟ್ ಸೆಟಪ್ ಇದು. ಸೊ ನೀಟಾಗಿ ಸ್ವಲ್ಪ ಕಸ್ಟಮರ್ಸ್ ಇದರಲ್ಲಿ ತಪ್ಪು ಮಾಡ್ತಾರೆ. ಏನು ಮಾಡುತ್ತೆ, ನಾನು ತುಂಬ ವೀಡಿಯೋಸ್ ನೋಡಿ, ತುಂಬ ಜನ ಇನ್ಸ್ಟಾಲ್ ಮಾಡಿರೋದು. ಅವ್ರು ಆ್ಯಕ್ಚುಲಿ ಕ್ಲೀನಿಂಗ್ಗೆ ಜಾಗ ಕೊಡೋಲ್ಲ. ಇವ್ರು ನೋಡ್ಬೋದು ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ನೋಡಿ. ಇದನ್ನ ಮೇಲೆ ಹೋಗಿಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ಬೋದು. ಅವ್ರು 15 feet ಮಾಪ್ ತೊಗೊಂಡ್ರೆ ಸಾಕು, ನೀಟಾಗಿ ನೀರು ಹಾಕ್ಬೋದು, ನೀಟಾಗಿ ಕ್ಲೀನ್ ಮಾಡ್ಬೋದು. ಸ್ವಲ್ಪ ರೀಸ್ಟ್ರಕ್ಚರ್ ತುಂಬ ಎತ್ತರ ಹಾಕ್ಬಿಡ್ತಾರೆ ಕರೆಕ್ಟು. ಬಟ್ ಹೆಂಗೆ ಕ್ಲೀನ್ ಮಾಡ್ತೀರಾ, ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಾ? ಇವ್ರಿಗೆ ಅಟ್ಲೀಸ್ಟ್ ಈ ಥರ ಇದೆ, ಮೇಲೆ ಹತ್ಬೋದು, ಸ್ವಲ್ಪ ಅದನ್ನು ಮಾಡಲ್ಲ. ಇನ್ ಕೇಸ್ ಅಲ್ಲಿಲ್ಲ ಅಂದರೆ ಸೈಡಲ್ಲಿ ಲ್ಯಾಡರ್ ಹಾಕಬೇಕು. ಒಂದು ಲ್ಯಾಡರ್ ಹಾಕಿ ಮೇಲೆ ಏನೋ ಒಂದು ಫೆಸಿಲಿಟಿ ಮಾಡಬೇಕು. ಸ್ವಲ್ಪ ಕಸ್ಟಮರ್ಸ್ ಅದು ನೋಡೋಕೆ ಹೋಗಲ್ಲ, ಹಾಕಪ್ಪ ಅಂತ ಹಾಕ್ಬಿಡ್ತಾರೆ. ಬಟ್ ಕ್ಲೀನಿಂಗ್ ಬರುವಾಗ, ಮೇಂಟೆನೆನ್ಸ್ ಬರುವಾಗ ತುಂಬ ಕಷ್ಟ ಆಗುತ್ತೆ. ಅದನ್ನು ಯಾವತ್ತೂ ಯೋಚನೆ ಮಾಡಿ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂಯಿಂದ ಮಾಡಿದರೆ ಪ್ರಾಜೆಕ್ಟ್ ಕರೆಕ್ಟಾಗಿ, ನೀಟಾಗಿ, ಪರ್ಫೆಕ್ಟಾಗಿ ಮಾಡಬೇಕು. ಸೊ ಈ ಥರ ಒಂದು 5 kW ರೈ ಸ್ಟ್ರಕ್ಚರ್ನ ಮಾಡಿದ್ದೀವಿ ನಾವು.